ಜೇವಿಯರ್ ಬಾರ್ಡೆಮ್ ಹಾಲಿವುಡ್ನ ಅದ್ಭುತ ನಟ. ಅವ್ರ ನಟನೆಗೆ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಗಳೆಲ್ಲಾನು ಬಂದಿವೆ. ಜೇಮ್ಸ್ ಬಾಂಡ್ ಸರಣಿಯ ಸ್ಕೈಫಾಲ್ ಚಿತ್ರದಲ್ಲಿ ವಿಲನ್ ಆಗಿ ಅವ್ರ ನಟನೆಯನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮೊನ್ನೆ ನಡೆದ 2026ರ ಆಸ್ಕರ್ ಪ್ರಶಸ್ತಿ ಸಮಾರಂಭದಲ್ಲಿ ಬಾರ್ಡೆಮ್ ಅವ್ರ ನಡೆ ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಿತ್ರದ ಪ್ರಶಸ್ತಿಯನ್ನು ನೀಡೋದಕ್ಕೆ ವೇದಿಕೆ ಏರಿದ ಅವರು ತಮ್ಮ ಭಾಷಣದ ನಡುವೆ ಪ್ಯಾಲೆಸ್ತೀನ್ ಜನರ ಪರವಾಗಿ ಧ್ವನಿ ಎತ್ತಿದ್ರು. ಯುದ್ಧ ನಿಲ್ಲಲಿ, ಪ್ಯಾಲೆಸ್ತೀನ್ ಸ್ವತಂತ್ರವಾಗಲಿ ಅಂತ ಅವ್ರು ಸಾರಿದ್ರು. ಕೆಂಪು ಹಾಸಿನ ಮೇಲೆ ಹೆಜ್ಜೆ ಹಾಕುವಾಗಲೂ ಕೂಡ ಅವರು ಪ್ಯಾಲೆಸ್ತೀನ್ ಪ್ರತಿರೋಧದ ಸಂಕೇತವಾದಂಥ ಹಂದಾಲ ಚಿಹ್ನೆಯನ್ನು ಧರಿಸೋ ಮೂಲಕ ತಮ್ಮ ನಿಲುವನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದರು. 23 ವರ್ಷಗಳ ಹಿಂದೆ ಇರಾಕ್ ಯುದ್ಧದ ಸಮಯದಲ್ಲೂ ಕೂಡ ಅವರು ಯುದ್ಧ ವಿರೋಧಿ ಬಿಲ್ಲೆಯನ್ನು ಧರಿಸಿದ್ರು. ಮೊನ್ನೆ ಆಸ್ಕರ್ಸ್ ಸಮಾರಂಭಕ್ಕೂ ಕೂಡ ಅದನ್ನೇ ಅವರು ಧರಿಸ್ಕೊಂಡು ಬಂದಿದ್ರು. ಆವತ್ತಿಗೂ ಇವತ್ತಿಗೂ ಅಮೆರಿಕದ ಯುದ್ಧದಾಹ, ಆಕ್ರಮಣ, ಸುಳ್ಳಾರೋಪಗಳು, ಅಪಪ್ರಚಾರ ನಿಂತಿಲ್ಲ ಅನ್ನೋದನ್ನ ಜಗತ್ತಿಗೆ ಸಾರಿದ್ರು ಅವರು. ಬಾರ್ಡೆಮ್ ಅವರ ಈ ಸಾಮಾಜಿಕ ಕಳಕಳಿ ಹೊಸದಲ್ಲ. ಗಾಜಾದಲ್ಲಿ ನಡೀತಾ ಇರುವಂತಹ ಸಾವು ನೋವುಗಳನ್ನು ವಿರೋಧಿಸಿ ಸುಮಾರು 4,000 ಕಲಾವಿದರ ಜೊತೆಗೂಡಿ ಅವರು ಯುದ್ಧವನ್ನು ಬೆಂಬಲಿಸುವಂಥ ಸಂಸ್ಥೆಗಳ ವಿರುದ್ಧ ಸಹಿ ಹಾಕಿದ್ದಾರೆ. ಆದರೆ ಜೇವಿಯರ್ ಬಾರ್ಡೆಮ್ ಯುದ್ಧ ನಿಲ್ಲಲಿ, ಪ್ಯಾಲೆಸ್ತೀನ್ ಸ್ವತಂತ್ರವಾಗಲಿ ಅಂತ ಹೇಳುವಾಗ ಅವ್ರ ಜೊತೆಗೆ ವೇದಿಕೆಯಲ್ಲಿದ್ದವರು ನಮ್ಮ ದೇಶದ ಖ್ಯಾತ ನಟಿ, ಈಗ ಹಾಲಿವುಡ್ನಲ್ಲೂ ಕೂಡ ಮಿಂಚುತ್ತಾ ಇರುವಂಥ ಮಾಜಿ ಮಿಸ್ ವರ್ಲ್ಡ್ ಪ್ರಿಯಾಂಕಾ ಚೋಪ್ರಾ. ಬಾರ್ಡೆಮ್ ಗಟ್ಟಿ ಧ್ವನಿಯಲ್ಲಿ ಯುದ್ಧವನ್ನು ವಿರೋಧಿಸಿ ಮಾತನಾಡುವಾಗ ಪ್ರಿಯಾಂಕಾ ಚೋಪ್ರಾ ಸ್ವಲ್ಪ ಗಲಿಬಿಲಿಗೊಂಡ್ರು. ಅವರಿಗೆ ಅದು ಅನಿರೀಕ್ಷಿತವಾಗಿತ್ತು. ಆದರೂ ಸಾವರಿಸ್ಕೊಂಡು ನಗು ಮುಖದೊಂದಿಗೆ ಆ ಒಂದು ಸಂದರ್ಭವನ್ನು ಅವ್ರು ನಿಭಾಯಿಸಿದ್ರು ಅಂತ ಈಗ ಬಹಳ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಬಾಲಿವುಡ್ ಸ್ಟಾರ್ಗಳು ಯಾಕೆ ಯಾವುದೇ ಬೆಳವಣಿಗೆಗಳ ಬಗ್ಗೆ ಬಾಯಿ ಬಿಡೋದಿಲ್ಲ? ಯಾಕೆ ಅವರು ತಮ್ಮ ನಿಲುವು ಏನು ಅಂತ ಸ್ಪಷ್ಟಪಡಿಸಲ್ಲ? ಯಾಕೆ ಪ್ರತಿಯೊಂದರಲ್ಲೂ ಲಾಭ ನಷ್ಟದ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ ಅಂತಾನು ಈಗ ಜನ ಕೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದೇ ದೊಡ್ಡ ಚರ್ಚೆ ಆಗಿದೆ. ಬಾರ್ಡೆಮ್ ಪ್ಯಾಲೆಸ್ತೀನ್ ಪರವಾಗಿ ಮಾತನಾಡುವಾಗ ತಾನು ಪಕ್ಕದಲ್ಲಿ ನಿಂತಿದ್ರಿಂದಾಗಿ ಎಷ್ಟೆಲ್ಲ ಕಾಂಟ್ರಾಕ್ಟ್ಗಳು ರದ್ದಾಗಬಹುದು ಅನ್ನೋಂಥ ಒಂದು ಭಯ ಪ್ರಿಯಾಂಕಾ ಚೋಪ್ರಾ ಅವರನ್ನು ಕಾಡ್ತಾ ಇತ್ತು ಅಂತ ಹಲವರು ಕಮೆಂಟ್ ಮಾಡಿದ್ದಾರೆ. ಪ್ರಿಯಾಂಕಾ ಚೋಪ್ರಾ ಬಾಲಿವುಡ್ನಿಂದ ಹೋಗಿ ಹಾಲಿವುಡ್ನಲ್ಲಿ ಒಂದು ಸ್ಥಾನ ಪಡ್ಕೊಂಡಂಥ ಪ್ರತಿಭಾವಂತೆ. ಆಕೆ ಒಬ್ಬಳನ್ನ ಟಾರ್ಗೆಟ್ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ಇಲ್ಲೇ ಇಷ್ಟೊಂದು ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳು, ಪ್ರತಿಯೊಂದು ಸಿನಿಮಾಕ್ಕೆ 100 ಕೋಟಿ ಪಡೆಯುವಂಥ ಹೀರೋಗಳಿದಾರಲ್ಲ, ಇವರಲ್ಲಿ ಯಾರಾದರೂ ಯಾವುದಾದ್ರೂ ಅನ್ಯಾಯದ ವಿರುದ್ಧ ಯಾವಾಗಾದರೂ ಮಾತಾಡಿದಾರಾ? ಶಾರುಖ್ ಖಾನ್ ಆಗಿರ್ಬೋದು, ಅಮೀರ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್, ಋತಿಕ್ ರೋಷನ್ ಸಹಿತ, ಅದು ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಇಷ್ಟೆಲ್ಲ ನಡೀತಾ ಇದ್ರು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಹೇಗೆ ಬಾಯಿಗೆ ಬೀಗ ಹಾಕ್ಕೊಂಡಿರ್ತಾರೆ. ಇನ್ನು ಅಕ್ಷಯ್ ಕುಮಾರ್ ಅಂತ ನಟ ಅಂತೂ ಅನ್ಯಾಯವನ್ನು ಖಂಡಿಸೋದು ಹೋಗಲಿ, ಸ್ವತಃ ಉಲ್ಟಾ ಜನವಿರೋಧಿ ರಾಜಕೀಯದ ದಾಳದಂತೆ ಬಳಕೆ ಆಗ್ತಾ ಇದ್ದಾರೆ ಅವರು. ಪರೇಶ್ ರಾವಲ್, ಅನುಪಮ್ ಖೇರ್ ಅಂತ ಹಿರಿಯ ನಟರೆಲ್ಲರೂ ಕೂಡ ಹೇಗೆ ದ್ವೇಷ, ಸುಳ್ಳುಗಳನ್ನು ಹರಡುವಂಥ ರಾಜಕೀಯ ಮತ್ತು ಸಿನಿಮಾಗಳ ಭಾಗವಾಗಿ ಹೋಗಿದ್ದಾರೆ ಅನ್ನೋದು ಎಲ್ಲರೂ ನೋಡ್ತಾ ಇದ್ದಾರೆ. ಜೇವಿಯರ್ ಬಾರ್ಡೆಮ್ರಂಥ ಹಾಲಿವುಡ್ ಸ್ಟಾರ್ಗಳು ಇದ್ದಿದ್ದನ್ನು ಇದ್ದ ಹಾಗೆ ದಿಟ್ಟವಾಗಿ ನೇರವಾಗಿ ಹೇಳುವಾಗ ನಮ್ಮಲ್ಲಿ ಯಾಕೆ ಅಂತಹ ಸೂಪರ್ ಸ್ಟಾರ್ಗಳು ಯಾರೂ ಕಾಣ್ತಾ ಇಲ್ಲ? ಅಲ್ಲವೋ ಪ್ರಕಾಶ್ ರಾಜ್ ಇದ್ದಾರೆ, ಅವ್ರು ಪ್ರತಿಯೊಂದಕ್ಕೂ ಧ್ವನಿ ಎತ್ತಾರೆ, ಅನ್ಯಾಯದ ವಿರುದ್ಧ ಮಾತಾಡ್ತಾರೆ, ಕೋಮುವಾದವನ್ನು ವಿರೋಧ ಮಾಡ್ತಾರೆ. ಇನ್ನು ಅಲ್ಲೊಬ್ಬ ಇಲ್ಲೊಬ್ಬ ಅಂತ ಬೆರಳೆಣಿಕೆ ಕೆಲವರನ್ನ ಬಿಟ್ಬಿಟ್ರೆ ಉಳಿದವರೆಲ್ಲ ಯಾಕೆ ತುಟಿ ಪಿಟಕ್ ಅನ್ನೋದೇ ಇಲ್ಲ. ಒಬ್ಬ ನಟ ಕೋಟ್ಯಾಂತರ ಜನರು ಫಾಲೋ ಮಾಡುವಂಥ ಒಬ್ಬ ಸೆಲೆಬ್ರಿಟಿ ಒಂದು ಪ್ರಮುಖ ವಿದ್ಯಮಾನದ ಬಗ್ಗೆ ಮುಕ್ತವಾಗಿ ಮಾತನಾಡಬಾರ್ದು ಅಂತ ಒಂದು ನಿಯಮ ಮಾಡಿದ್ದು ಯಾರು? ದುರ್ಬಲರ ಮೇಲೆ ಆಕ್ರಮಣ ನಡೀತಾ ಇದ್ರೆ, ಮಹಿಳೆಯರು, ಮಕ್ಕಳು ಬಲಿಯಾಗ್ತಾ ಇದ್ರೆ, ಸಾವಿರಾರು ಜನ ನಿರಾಶ್ರಿತರಾಗ್ತಾ ಇದ್ರೆ, ಆಹಾರದ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಉಡುಪಿನ ಹೆಸರಲ್ಲಿ ಅಮಾಯಕರ ಮೇಲೆ ದಾಳಿ ಆಗ್ತಾ ಇದ್ರೆ ಅದು ತಪ್ಪು ಅಂತ ಹೇಳೋದ್ರಲ್ಲಿ ಏನು ಸಮಸ್ಯೆ ಇದೆ ಇವರಿಗೆ? ಒಬ್ಬ ನಟ ಅಥವಾ ನಟಿಯ ಖ್ಯಾತಿ ಆತನ ಅಥವಾ ಆಕೆಯ ಬಾಯಿಗೆ ಬೀಗ ಹಾಕತ್ತೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಕಿತ್ಕೊಳ್ಳುತ್ತೆ ಅನ್ನೋದಾದರೆ ಆ ಖ್ಯಾತಿ, ಆ ದುಡ್ಡು, ಆ ಸವಲತ್ತು ಇದೇನು ಪ್ರಯೋಜನ? ನಾನು ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ, ನಾನು ನ್ಯೂಟ್ರಲ್ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸೋಗ್ಲಾಡಿತನ ಏನಾದರೂ ಇದೆಯಾ? ಅನ್ಯಾಯ, ಆಕ್ರಮಣ, ಕೊಲೆ, ಅತ್ಯಾಚಾರ ನಡೆಯುವಾಗ ನಾನು ಯಾವ ಕಡೆನೂ ಇಲ್ಲ ಅಂತ ಹೇಳೋದಕ್ಕೆ ಏನಾದರೂ ವಿಶೇಷ ಬುದ್ಧಿವಂತಿಕೆ ಬೇಕಾಗುತ್ತಾ? ಇದು ಅನ್ಯಾಯ, ಹೀಗಾಗಬಾರ್ದು ಅಂತ ಹೇಳೋದಕ್ಕೆ ನಾಲ್ಗೆ ಹೊರಳೋದಿಲ್ಲ ಅಂತ ಅಂದರೆ ಅದು ಎಂಥ ಸೆಲೆಬ್ರಿಟಿ ಸ್ಥಾನ? ಯಾಕಾದರೂ ಬೇಕದವರಿಗೆ? ಅದೇ ಅನ್ಯಾಯ, ಆಕ್ರಮಣ ನನ್ನವ್ರ ಮೇಲೇ ನಡೆದ್ರೆ ನಾನು ಅವಾಗ ನ್ಯೂಟ್ರಲ್ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ಅವರು ಈ ಸೆಲೆಬ್ರಿಟಿಗಳು ಜೇವಿಯರ್ ಬಾರ್ಡೆಮ್ ಅವರಿಂದ ಮತ್ತು ನಮ್ಮ ಪ್ರಕಾಶ್ ರಾಜ್ ಅವರಿಂದ ಕಲಿಯೋದು ತುಂಬಾ ಇದೆ. ಅವರೇ ನಿಜವಾದ ಸೆಲೆಬ್ರಿಟಿಗಳು ಮತ್ತು ಅವರೇ ನಿಜವಾದ ಹೀರೋಗಳು. ನಮಗೆ ಈ ಸಮಾಜಕ್ಕೆ ಬೇಕಾಗಿರೋದು ಅಂಥ ಸೆಲೆಬ್ರಿಟಿಗಳು. ಬಾಯಿಗೆ ಬೀಗ ಹಾಕ್ಕೊಂಡು ಸೆಲೆಬ್ರಿಟಿಗಳು ಇದ್ರೆಷ್ಟು, ಇಲ್ಲದೆ ಇದ್ರೆಷ್ಟು.
ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.